ಅದನ್ನ ನೀವು 10 ಎಕರೆ ಇರಲಿ 20 ಎಕರೆ ನೀರಾವರಿ ಇಷ್ಟೇ ಇರ್ತದೆ. ಭಾಳ ಅದರ ಬುಲೆಟ್ ತೊಗೋಬೋದು, ಭಾಳ ಅದರ ಒಂದು ಟ್ರ್ಯಾಕ್ಟರ್ ಮಾಡ್ಬೋದು. ನೀವು ಕೊಟ್ಟಾಧೀಶರಂತೆ ಆಗಲಿಕ್ಕೆ ಸಾಧ್ಯ ಇಲ್ಲ ಈ ಬೆಳೆಯಿಂದ. ಅದು ಇನ್ನುಳಿದ ಯಾವುದೇ ಬೆಳೆಯಿಂದ ಮಾರ್ಕೆಟೇ ಇಲ್ಲ, ನಿಮ್ಮ ಕೈಯಾಗ ಮಾರ್ಕೆಟ್ ಇಲ್ಲ, ರೈತರ ಕೈಯಾಗ. ಇವತ್ತು ಇದನ್ನು ನಮ್ಮ ರೈತ ನಾಯಕ ತಿಳ್ಕೊಬೇಕಾಗ್ಯದ. ತಮ್ಮಲ್ಲೇ ಭಿನ್ನಾಭಿಪ್ರಾಯ ಮಾಡ್ತಾ ಈ ದಿಶೆಯಲ್ಲಿ ಏನು ಮಾಡಿದ್ರೆ ಯೋಗ್ಯ ಅನ್ನೋದನ್ನ ಮತ್ತೊಮ್ಮೆ ಚಿಂತನೆ ಮಾಡ್ಬೇಕಾದ್ರೆ. ಯಾಕಂದ್ರೆ ನಮ್ಮನ್ನು ನಾವು ಉದ್ಧಾರ ಮಾಡ್ಕೋಬೇಕಂತ್ರಿ. ಇನ್ನೊಬ್ರು ಯಾರು ಬಂದು ಉದ್ಧಾರ ಮಾಡೋದು, ನಮ್ಮ ಮೇಲೆ ಯಾರೂ ಎತ್ತುವುದಿಲ್ಲ. ಇದೊಂದು ಐತಿಹಾಸಿಕ ಸತ್ಯ ಇದೆಲ್ಲ. ಯಾಕಂದರೆ ಶಿಕ್ಷಣ ಬಂದಲ್ಲಿ ಮಾತ್ರ ಶಿಕ್ಷಣ ಮಾತ್ರ ಎಲ್ಲ ಉದ್ಧಾರ ಆಗಿದ್ದಾರಲ್ಲ. ಇವತ್ತು ಚೈನಾ ಮುಂದುವರಿದ ಕಾರಣ ಅಲ್ಲಿ ಎಲ್ಲರೂ ಶಿಕ್ಷಿತರಾದರು. ಶಿಕ್ಷಣದಲ್ಲಿ ಆದ್ಯತೆ ಕೊಡ್ತಾರೆ ಸರ್ಕಾರ. ಇಲ್ಲಿ ನಮ್ಮಲ್ಲಿ ಇಲ್ಲ, ಕೇವಲ 2% ಅಷ್ಟೇ. ನಮಗೆ ಹಾನಿ ಯಾವುದು ಲಾಭ ಯಾವುದು ಅದು ಗೊತ್ತಿಲ್ಲ. ಕಬ್ಬು ಬೆಳೆದ್ರೆ ಲಾಭ, ಕಮರ್ಷಿಯಲ್ ಕ್ರಾಪ್ ಅಂತ ಹೇಳ್ತೀವಿ. ಎಲ್ಲಿ ಕಮರ್ಷಿಯಲ್ ಕ್ರಾಪ್ ರೀ? ನೋಡ್ರಿ, ನೀವು 1 ಎಕರೆದಾಗ ನೀವು ಬೆಳೆದಿರ್ತೀರಿ, 1 ಟನ್ನಿಗೆ ಈಗ ಹೇಳಿದ್ರಿ, ನಿಮಗೆ ಗೊತ್ತದ ಪ್ರತಿ ರೈತಗೂ 4,500 ಖರ್ಚು ಬರ್ತದೆ. ನೀವು ತೊಗೊಳ್ತೀರಿ ಎಷ್ಟಪ್ಪ? 33,300, 3,300, 4,500, 4,500, 4,500 ನೀವು ಖರ್ಚು ಮಾಡ್ತೀರಿ. ಅದ್ರ ದುಡಿಕೆನೂ ಆಗಿರ್ತದಿಲ್ಲ ಅಂತಲ್ಲ. ಇವೆಲ್ಲ ಯಾಕೆ ಅವತ್ತು ಚರ್ಚೆ ಮಾಡ್ಬೇಕಾದ್ರೆ ನೀವು ಯಾವಾಗ ಎಚ್ಚರಗೊಳ್ಳೋರು ಅಂತ ಈ ದಿಶೆಯಲ್ಲಿ ಚರ್ಚೆ ಮಾಡೋಣ. ಸುಳ್ಳು ಅನಿಸ್ತದೆ ನಾನು ಹೇಳೋದು. ನೀವು ಚರ್ಚೆ ಮಾಡ್ಬೇಕಾಗ್ಯದ. ಚರ್ಚೆ ಮಾಡಿ ಚಿಂತನೆ ಮಾಡಿ ಹೌದು ಹೇಳಿ ಸರಿ ಅಂತಾರೆ. ಅದಕ್ಕಾಗಿ ನಮ್ಮ ಮೇಲಿಂದ ಹೇಳುವಂಥದ್ದು, ಪ್ರತಿ ರೈತರು ಪ್ರತಿ ಗ್ರಾಮದಲ್ಲಿ ಯಾವ ಬೆಳೆ ಆ ಏರಿಯಾದಲ್ಲಿ ಬೆಳೀತದೆ ಆ ನೆರೆಗಟ್ಟೆಯಲ್ಲಿ ಗೋಡಾವನ್ನು ಕಟ್ಕೋಬೇಕು ನೀವು. ಮುಖ್ಯದು. ಯಾಕಂದ್ರೆ ಮೊದಲು ಸಂರಕ್ಷಣೆ ಮಾಡ್ಕೋಬೇಕಾಗಿತ್ತು ಬೆಳೆದ ಬೆಳೆಯನ್ನು. ನಿಮ್ಮ ಬೆಲೆ ಅದಕ್ಕೆ ಬರೋದು ರೀ. ಬೆಳೆಗೆ ಯಾವ ಬೆಳೆ ಬೆಳೆದಿರಿ? ಭತ್ತ ಬೆಳೆದಿರೋ, ಮತ್ತೊಂದು ಬೆಳೆದಿರೋ, ಅಥವಾ ಗೋಧಿ ಬೆಳೆದಿರೋ, ಉಳಿದು ಕಬ್ಬನ್ನು ಬಿಟ್ಟು ಉಳಿದು ಯಾವುದೋ ಕಡ್ಲಿ ಬೆಳೆದಿರೋ ಅದನ್ನು ತೆಗೆದು ಬಿಡೋದಕ್ಕೆ. ಅಂದ್ರೆ ಮಾರ್ಕೆಟ್ಗೆ ಬಂದಾಗ ರೇಟ್ ಡೌನ್ ಆಗಿರ್ತದೆ. ರೇಟ್ ಡೌನ್ ಆದಾಗ ನಿಮ್ಗೆ ಲಾಭ ಆಗೋದಿಲ್ಲ ಅದು. ಈಗ ನೋಡ್ರಿ, ಒಂದು ಜೋಳಕ್ಕೆ ಇವತ್ತು ಎಷ್ಟು ಕೊಡ್ತಾಯಿದ್ದಪ್ಪ? 60 ರೂಪಾಯಿಗೆ 1 ಕಿಲೋ ನಾವು ಕೊಳ್ತಾ ಇದ್ದೇವೆ ಮಾರ್ಕೆಟದಲ್ಲಿ. ಕೊಳ್ಳೋಂಗೂ ಲಾಭ ಇಲ್ಲ. ಬೆಳೆ ನಿಮ್ಗೆ 60 ರೂಪಾಯಿ ಕಿಲೋ ನೀವು ಮಾರ್ತೀರ ಅವತ್ತನ್ನು ರೈತರು ಇಲ್ಲ. ನಡಗಿನ ಮಿಡ್ಲ್ ಮ್ಯಾನ್ ನಿಮ್ಗೆ ಎಷ್ಟು ಸಿಗ್ಬೋದು? 20 ರೂಪಾಯಿ 30 ರೂಪಾಯಿ 1 ಕಿಲೋಕ್ಕೆ ಎಷ್ಟು ಸಿಗ್ಬೋದು? ಎಷ್ಟು ತೊಗೋತಾರೆ? ಕೊಂಡು ತೊಗೋತಾರೆ ಅವರು. ಇದ್ರ ಅರ್ಧ ಅಥವಾ ಇದ್ರ ಗಿರ್ಧ ಕೊಟ್ಟು ತೊಗೊಳ್ತಾರೆ. ಯಾವುದೇ ಮಾರ್ಕೆಟ್ದಾಗ ಯಾವ ಭಾಳ ಕೊಡ್ತಾನಪ್ಪ ಒಬ್ಬ ನಡಗಿನ ಏಜೆಂಟ ಅಥವಾ ಕೊಳ್ಳೋ ವ್ಯಾಪಾರಿ ಕೊಡ್ತಾನೆ. ಅಂದರೆ ಎಷ್ಟು? 60 ರೂಪಾಯಿ ಕಿಲೋ ಮಾರ್ಕೆಟ್ ಬಿಳಿ ಜೋಳ ಇದ್ದರೆ ಅದಕ್ಕೆ ನೀವು ಮ್ಯಾಕ್ಸಿಮಮ್ ನೀವು 30 ರೂಪಾಯಿ ಮೇಲೆ ಕೊಡೋದಿಲ್ಲ. 3,000 2,500 ಕೊಟ್ಟ ಕೈ ಎತ್ತಿ ಬಿಡ್ತಾನೆ. ಪ್ರತಿ ಕ್ವಿಂಟಲ್ಗೆ ನಾ ಹೇಳಿದ್ನಲ್ಲ, ಈಗ ಪ್ರತಿ ಕಿಲೋಕ್ಕೆ 30 ರೂಪಾಯಿ ಲಾಸ್.